ಜುಲೈ 5ರಂದು ಅಂದರೆ ನಾಳೆ ಕಲಬುರಗಿಯಲ್ಲಿ ವನ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನಗರದಲ್ಲಿಂದು ಮಾತನಾಡಿದ ಅವರು, ಕಲಬುರಗಿಯ ಹಸಿರು ಹೆಜ್ಜೆಗಳು ವಿನೂತನ ಯೋಜನೆಗೆ ಚಾಲನೆ ನೀಡಲಾಗುತ್ತೆ. ನಾಳೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮರ ಗಿಡಗಳನ್ನು ನೆಡಲಾಗುತ್ತದೆ. 53 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಲ್ಮೋಸ್ಟ್ ಬಹಳಷ್ಟು ಏನು ಇಲ್ಲಿ ಜನರಲ್ಲಿ ಆಸಕ್ತಿ ಇದೆ. ಆದರೆ ಸರ್ಕಾರ ವತಿಯಿಂದ ಅವರಿಗೆ ನಾವು ಯಾವುದೇ ರೀತಿಯಾದಂತಹ ಪ್ರೇರಣೆ ನೀಡ್ತಾ ಇಲ್ಲ ಅಂತ ಒಂದು ಆರೋಪ ಯಾವಾಗಲೂ ಇರ್ತದೆ. ಕಾರ್ಪೊರೇಷನ್ ಇರ್ಬೋದು, ಸರ್ಕಾರನೇ ಇರ್ಬೋದು. ಸೊ ಮಾನ್ಯ ಅಲಾಂ ಪ್ರಭು ಪಾಟೀಲ್ ಅವರು, ಗಣೇಶ್ ಫಾತಿಮಾ ಅವರೆಲ್ಲರೂ ಸೇರಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತನಾಡಿಕೊಂಡು ಇವತ್ತು 37,100 ಗಿಡಗಳನ್ನ ಮಾರುಕಟ್ಟೆಯಿಂದ ನಾವೇ ಖರೀದಿ ಮಾಡಿ ಇವತ್ತು ನಾವು ಮನೆಗೊಂದು ಮರ ಅನ್ನೋದು ಒಂದು ಯೋಜನೆ ಕೂಡ ನಾವು ಮಾಡ್ತಾ ಇದ್ದೀವಿ. ತಮಗೂ ಕೂಡ ಇದು ಬೇಕಿದ್ರೆ ನೀವು ನಮ್ಗೆ ಹೇಳಿದ್ರೆ ನಮ್ಗೆ ಆಸಕ್ತಿ ಇದೆ ಅಂದ್ರೆ ನಾವೇ ಉಚಿತವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಕಾರ್ಪೊರೇಷನ್ ವತಿಯಿಂದ ನಿಮ್ಮ ಮನೆಗೆ ಗಿಡ ತಲುಪಿಸುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ 37,100 ಗಿಡಗಳನ್ನ ನಾವು 60 ಲಕ್ಷದ ವೆಚ್ಚದಲ್ಲಿ ಮತ್ತೆ ಬಹಳ ಪ್ರಮುಖವಾದಂತ ಹಸಿರು ಹೆಜ್ಜೆಯಿಂದ ನಾವು ಏನ್ ಇಡ್ತಾ ಇದೀವಿ ಅಂದ್ರೆ ನಮ್ಮ ಉದ್ಯಾನವನಗಳ ಅಭಿವೃದ್ಧಿ. ಬಹಳಷ್ಟು ಜನ ನಮ್ಮ ಹಿರಿಯ ಪತ್ರಕರ್ತರು ಯಾವಾಗಲೂ ಕೂಡ ನಮ್ಗೆ ಬೈತಾ ಇರ್ತೀವಿ, ನೀವೇನು ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ ಬೈಗಳಿಗೆ ತಪ್ಪಿಸ್ಕೊಳ್ಳಿಕ್ಕೆ ಈ ಸರಿ ಕೋಟ್ಯಾಂತರ ರೂಪಾಯಿಯನ್ನ ನಾವು ಇದಕ್ಕೆ ಮೀಸಲಿಟ್ಟಿದ್ದೀವಿ. ಕಾರ್ಪೊರೇಷನ್ ಅವರು ಮತ್ತೆ ಕೂಡಾದವರು ಇಬ್ರು ಸೇರಿ ಇವತ್ತು 30 ಉದ್ಯಾನವನಗಳನ್ನ ನಮ್ಮ ನಗರದ ಕಲಬುರಗಿ ನಗರದಲ್ಲಿ ರೀಡೆವಲಪ್ಮೆಂಟ್ ಗೆ ನಾವು ತಗೊಂತಾ ಇದ್ದೀವಿ. ಆ 30 ಉದ್ಯಾನ